ಇತ್ತೀಚೆಗೆ ಈ ಸಿನಿಮಾ ಸ್ಟೈಲಲ್ಲಿ ದರೋಡೆ ಮಾಡ್ತಾ ಇರುವಂತದ್ದು ಅತಿ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಲ್ಲೂ ಕೂಡ ಮತ್ತೆ ಇಂಥ ಘಟನೆಗಳೇ ನಡೀತಾ ಇದೆ. ಇದೀಗ ಮತ್ತೊಮ್ಮೆ ಈ ಒಂದು ಬ್ಯಾಂಕ್ ದರೋಡೆ ಮಾಡಲಿಕ್ಕೆ ಒಂದು ಫುಲ್ ಪ್ರೀ ಪ್ಲಾನ್ ಆಗಿ ಒಂದು ಸ್ಕೆಚ್ ಅನ್ನ ಹಾಕೊಂಡಿರ್ತಾರೆ, ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ ಕಳ್ಳ. ಆದ್ರೆ ಎಲ್ಲವೂ ಕೂಡ ಫೇಲ್ ಆಗಿದೆ. ರಾಜ್ಯದಲ್ಲಿ ನಿಲ್ತಾ ಇಲ್ಲ ಈ ಒಂದು ಬ್ಯಾಂಕ್ಗಳ ದರೋಡೆ ಹಾವಳಿ. ಪ್ರತಿಷ್ಠಿತ ಕೆನರಾ ಬ್ಯಾಂಕ್ಗೆ ಕನ್ನ ಹಾಕಲು ಎಲ್ಲವೂ ಕೂಡ ಸಂಚು ಮಾಡಲಾಗಿತ್ತು. ಈ ಹಿಂದೆ ವಿಜಯಪುರದಲ್ಲೂ ಕೂಡ ನಡೆದಿದ್ದಂಥ ರಾಬರಿ ನೋಡಿ ಜನ ಬೆಚ್ಚಿ ಬಿದ್ದಿದ್ರು. ಬೆಂಗಳೂರಿನ ಫ್ಲೈಓವರ್ ಮೇಲೆ 7 ಕೋಟಿ ಎಟಿಎಂ ಹಣ ದರೋಡೆ ಮಾಡಲಾಗಿತ್ತು. ಹಗಲಲ್ಲೇ ಬಂದು ಸೀದಾ ಗನ್ ತಗೊಂಡ್ಬಂದು ಇಟ್ಟರು. ಅಲ್ಲಿ ಹೆದರ್ಸಿ ಬೆದರ್ಸಿ 7 ಕೋಟಿ ಎಸ್ಕೇಪ್ ಮಾಡ್ಕೊಂಡು ಹೋದ್ರು. ಇದೀಗ ಮತ್ತೊಮ್ಮೆ ಬೆಂಗಳೂರಿನ ಕೆನರಾ ಬ್ಯಾಂಕ್ ರಾಬರಿಗೆ ಯತ್ನಿಸಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ಕೆನರಾ ಬ್ಯಾಂಕ್ ಇದು. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಆ ಟೈಮಲ್ಲಿ ಉಳ್ಕೊಂಡಿರೋದು ಹೇಗೆ ಅಂತಂದ್ರೆ ಇಲ್ಲಿ ಸೈರನ್ ಆನ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಈ ಒಂದು ಕಳ್ಳತನ ಮಿಸ್ ಆಗಿದೆ. ಅಲ್ಲಿಂದ ಕಳ್ಳ ಎಸ್ಕೇಪ್ ಆಗಿದ್ದಾನೆ. ರಾಜ್ಯದಲ್ಲಿ ಅತಿ ಹೆಚ್ಚಾಗ್ತಾ ಇದೆ ಈ ಬ್ಯಾಂಕ್ಗಳ ದರೋಡೆ ಕೇಸ್ಗಳು. ಇತ್ತೀಚೆಗೆ ನಡೀತಾ ಇರುವಂತಹ ಘಟನೆ ಇಷ್ಟು ನೋಡಿ. ಈ ಒಂದು ದರೋಡೆ ಮಾಡ್ಲಿಕ್ಕೆ ಎಲ್ಲಿ ಸ್ಕೆಚ್ ಮಾಡ್ಕೊಂಡಿದ್ರು ಇದೇ ಜಾಗದಲ್ಲಿ ನಮ್ಮ ಪ್ರತಿನಿಧಿ ಶಿವು ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಹೇಗಿದೆ ಸಿಚುವೇಶನ್ ಬನ್ನಿ ನೋಡೋಣ. ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಕೆನರಾ ಬ್ಯಾಂಕ್ಗೆ ನಿನ್ನೆ ರಾತ್ರಿ ಕಳ್ಳ ಒಬ್ಬ ದರೋಡೆ ಮಾಡೋದಕ್ಕೆ ಯತ್ನ ಮಾಡಿರುವಂಥದ್ದು. ಇದೇ ಒಂದು ಬ್ರಾಂಚ್ನಲ್ಲಿ ನಿನ್ನೆ ನೈಟ್ ಮಧ್ಯರಾತ್ರಿಯಲ್ಲಿ ದರೋಡೆ ಮಾಡುವಂಥದ್ದಕ್ಕೆ ಯತ್ನ ಮಾಡಿದ್ದಾನೆ. ಬಹಳ ನೀಟಾಗಿ ಸ್ಕೆಚ್ ಹಾಕ್ಕೊಂಡಿದ್ದಂಥ ಕಳ್ಳ ನಿನ್ನೆ ನೈಟು ರೇಖಿ ಮಾಡಿಕೊಂಡು ಈ ಒಂದು ಬ್ಯಾಂಕ್ನ ಒಳಗಡೆ ಹೋಗಿ ಥೆಫ್ಟ್ ಮಾಡುವಂಥದ್ದಕ್ಕೆ ಪ್ಲಾನ್ ಮಾಡಿದ್ದಂಥದ್ದು. ಥೆಫ್ಟ್ ಮಾಡಿ ಬಹಳ ಸುಲಭವಾಗಿ ತಪ್ಪಿಸ್ಕೊಳ್ಬಹುದು ಅಂತ ಹೇಳಿ ನೀಟಾಗಿ ಸ್ಕೆಚ್ ಮಾಡ್ಕೊಂಡಿದ್ದಂಥ ಕಳ್ಳ ಏನು ಬ್ಯಾಂಕ್ ಈಗೇನು ಮುಖ್ಯ ದ್ವಾರ ಕಾಣ್ತಾ ಇದೆ, ಇಲ್ಲಿ ಎಲ್ಲ CCTV ಮತ್ತು ಎಲ್ಲ ರೀತಿಯ ಒಂದು ವಿಸಿಬಿಲಿಟಿ ಇರೋದ್ರಿಂದಾಗಿ ನೀಟಾಗಿ ಅದರ ಎಡಭಾಗದಲ್ಲಿರುವಂಥ ಒಂದು ರಸ್ತೆ ಪಾಳು ಬಿದ್ದ ರಸ್ತೆ ರೀತಿಯಲ್ಲಿದೆ. ಇಲ್ಲಿ ನೀವು ನೋಡ್ಬೋದು ಈ ರಸ್ತೆ ಎಲ್ಲಿಗೂ ಹೋಗಲ್ಲ, ಅದು ಒಂದು ರೀತಿಯ ಓಣಿ ರೀತಿಯಲ್ಲಿರೋದ್ರಿಂದ ಬಹಳ ಕೆಟ್ಟದಾದಂಥ ಒಂದು ರಸ್ತೆ. ಇಲ್ಲಿ ಯಾರೂ ಕೂಡ ಓಡಾಟ ಮಾಡೋದಿಲ್ಲ. ಈ ಒಂದು ರಸ್ತೆಯಲ್ಲಿ ಆಯ್ಕೆ ಮಾಡ್ಕೊಳ್ತಾನೆ, ಯಾಕೆಂದರೆ ಇದೇ ಒಂದು ಲೆಫ್ಟ್ನಲ್ಲಿ ಅದಕ್ಕೆ ಜಾಗ ಸಿಗುತ್ತೆ. ಈ ಒಂದು ಟ್ರಾನ್ಸ್ಫಾರ್ಮರ್ಸಲ್ಲೇ ಏನು ನೋಡ್ತೀರಿ, ಈ ಟ್ರಾನ್ಸ್ಫಾರ್ಮರ್ಸ್ ಗ್ರಿಲ್ ಒಳಗಡೆ ಹೋದರೆ ಕಿಟಕಿ ಬರುತ್ತೆ. ಆ ಕಿಟಕಿ ಒಂದು ಸ್ಲೈಡಿಂಗ್ ಡೋರ್ ಇದೆ. ಆ ಸ್ಲೈಡಿಂಗ್ ಡೋರ್ ಕಿಟಕಿಯ ಒಂದು ಕಂಬಿಗಳನ್ನು ಕಟ್ ಮಾಡಿರುವಂಥದ್ದು. ಕಟ್ ಮಾಡಿ ನೀಟಾಗಿ ಒಳಗಡೆ ಹೋಗ್ತಾನೆ. ಆ ಸ್ಲೈಡಿಂಗ್ ಡೋರನ್ನು ತೆಗೆದುಕೊಂಡು ನೋಡ್ಬೋದು. ಈಗ ಸೋಕೋ ಟೀಮು ಮತ್ತು ಪೊಲೀಸರು ಕೂಡ ಈಗ ಇಲ್ಲಿ ಬಂದು ಮಹಾಜರ್ ಮಾಡ್ತಾ ಇರ್ಬೋದು. ಇಲ್ಲಿ ಒಳಗಡೆ ಹೋದರೆ ಈ ಒಂದು ಜಾಗದಿಂದ ಒಳಗಡೆ ಹೋದರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಲ್ಲಿ ನೀವು ಎಷ್ಟು ಹೊತ್ತು ಬೇಕಾದರೂ ನಿಂತ್ಕೊಂಡು ಕೆಲಸ ಮಾಡಬಹುದು. ಆ ಒಂದು ಕಾರಣಕ್ಕಾಗಿಯೇ ಈ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಈ ಜಾಗದಲ್ಲಿ ನೀಟಾಗಿ ಇಲ್ಲೇನು ಒಂದು ಟ್ರಾನ್ಸ್ಫಾರ್ಮರ್ಸ್ ಇದೆ, ಅಲ್ಲಿ ಲಾಕು ಕೂಡ ಇಲ್ಲ. ಆ ಲಾಕು ಇಲ್ಲದೆ ಇರೋದ್ರಿಂದಾಗಿ ನೀಟಾಗಿ ಓಪನ್ ಮಾಡಿ ಒಳಗಡೆ ಹೋಗಿದ್ದಾನೆ. ಒಳಗಡೆ ಹೋಗಿ ಅಲ್ಲಿ ಕಿಟಕಿಗೆ ಏನು ಆಕ್ಸೆಲ್ ಬ್ಲೇಡಿಂದ ಕಟ್ ಮಾಡಿರುವಂಥದ್ದು, ಆಕ್ಸೆಲ್ ಬ್ಲೇಡಿಂದ ನೀಟಾಗಿ ಕಟ್ ಮಾಡಿ ಒಳಗಡೆ ನುಗ್ಗಿದ್ದಾನೆ ಕಳ್ಳ ಒಳಗಡೆ ನುಗ್ಗಿ ಇನ್ನೇನು ನಾನು ಥೆಫ್ಟ್ ಮಾಡ್ಬೋದು, ಹಣವನ್ನು ದೋಚಬಹುದು ಅಂತೇಳಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಂತೆಯೇ ಒಳಗಡೆ ಎಲ್ಲ ಸುತ್ತ ಹಾಕಿರುವಂಥದ್ದು. ನಿನ್ನೆ ಮಧ್ಯರಾತ್ರಿಯಲ್ಲಿ ಒಳಗಡೆ ಎಲ್ಲ ಸುತ್ತ ಹಾಕಿ ಎಲ್ಲೆಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಂತೆಯೇ ಸ್ಟ್ರಾಂಗ್ ರೂಮ್ ಕಡೆನೂ ಕೂಡ ಹೋಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಬಹಳ ಮುಖ್ಯವಾಗಿ ಇರುವಂಥ ಸೆನ್ಸರ್ಗಳಲ್ಲಿ ಅವನು ಟಚ್ ಮಾಡ್ತಾನೋ, ಆ ಟಚ್ ಮಾಡಿದ ಕೂಡಲೇ ಅಲಾರಾಮ್ ಸೌಂಡ್ ಆಗುತ್ತೆ. ಅಲಾರಾಮ್ ಸೌಂಡು ಜೋರು ಆಗ್ತಾ ಇದ್ದಂತೆಯೇ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿಗಳನ್ನು ಸಿಗ್ತಾ ಇದೆ. ಬೆಳಿಗ್ಗೆ ಏನು 9:09ವರೆಗೆ ಬಂದು ನೋಡುವಂಥಷ್ಟರಲ್ಲಿ ಇಲ್ಲಿ ಒಳಗಡೆ ಬಂದು ಹೋಗಿರುವಂಥದ್ದು ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ಶೇಷಾದ್ರಿಪುರಂ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಕೆನರಾ ಬ್ಯಾಂಕ್ನ ಸಿಬ್ಬಂದಿ ಬಂದು ಕೂಡಲೇ ಏನಾಗಿದೆ ಅಂತ ಎಲ್ಲವೂ ನೋಡ್ತಾರೆ. ಮೊದಲಿಗೆ ಕ್ಯಾಶ್ ಏನಾದರೂ ಹೋಗಿದೆಯಾ ಅಂತ ಎಲ್ಲವೂ ಚೆಕ್ ಮಾಡಿಕೊಂಡಾಗ ಯಾವುದೇ ರೀತಿಯ ಕ್ಯಾಶ್ ಹೋಗಿಲ್ಲ ಅಂತ ಸದ್ಯಕ್ಕೆ ಹೇಳ್ತಿದ್ದಾರೆ. ಈಗ ಇಲ್ಲಿ ಪೊಲೀಸರು ಮತ್ತು ಸೋಕೋ ಟೀಮ್ ಕೂಡ ಬಂದು ಎಲ್ಲವನ್ನೂ ಕೂಡ ಇಂಚಿಂಚು ಕಲೆ ಹಾಕ್ತಾ ಇದ್ದಾರೆ. ಅವರ ಫಿಂಗರ್ ಪ್ರಿಂಟನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು, CCTVಯಲ್ಲಿ ಏನಿದೆ ಅನ್ನುವಂಥ ಎಲ್ಲ ಒಂದು ಅನಲೈಸನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇಲ್ಲಿಂದ ಕೂಗಳತೆ ದೂರದಲ್ಲಿರುವಂಥ ಶೇಷಾದ್ರಿಪುರಂ ಠಾಣೆ ಏನಿದೆ, ಕೆಲವು 300 ಮೀಟರ್ಗಳ ದೂರದಲ್ಲಿರುವಂಥ ಠಾಣೆ ಪಕ್ಕದಲ್ಲಿರುವಂಥ ಒಂದು ಬ್ಯಾಂಕ್ಗೆ ದರೋಡೆಗೆ ಯತ್ನ ಮಾಡಿರುವಂಥದ್ದು ಕಳ್ಳ. ಹಾಗಾಗಿ ಇಲ್ಲಿ ಇಂಚಿಂಚು ಕೂಡ ಈಗ ಶೋಧ ಮಾಡ್ತಾ ಇದ್ದಾರೆ. ಒಳಗಡೆ ಇನ್ನೂ ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಎಲ್ಲ ಕಲೆ ಹಾಕ್ತಾ ಇರುವಂಥದ್ದು ಪೊಲೀಸರು. ಸದ್ಯಕ್ಕೆ ಆತನ ಗುರುತು ಪತ್ತೆ ಹಚ್ಚುವಂಥದ್ದಕ್ಕೂ ಕೂಡ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಆತನಿಗೆ ಈಗಾಗಲೇ ಎಲ್ಲೂ ಹೋಗಿರ್ಬೋದು ಅನ್ನುವಂಥದ್ದನ್ನು ಕೂಡ ಮಧ್ಯರಾತ್ರಿಯಲ್ಲಿ ಹೋದ ನಂತರದಲ್ಲಿ ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನುವಂಥ CCTVಯನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.
ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಶಿವು ಸಿ, ರಾಜ್ ನ್ಯೂಸ್, ಬೆಂಗಳೂರು.